ಮದ್ದೂರು ತಾಲೂಕು ಆತ್ಕೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿದ್ದಂಥ ಶಶಿಧರ್ ಅವರು ಹಿಂದೆ ಮಳವಳ್ಳಿ ತಾಲೂಕು ಅಲುಗೂರು ಗ್ರಾಮ ಪಂಚಾಯಿತಿಯಲ್ಲಿ PDO ಆಗಿ ಕರ್ತವ್ಯ ನಿರ್ವಹಿಸಿದಂಥ ಸಂದರ್ಭದಲ್ಲಿ 1,20,00,000 ರೂಪಾಯಿ ಹಣವನ್ನು ದುರುಪಯೋಗಪಡಿಸ್ಕೊಂಡು ಅಮಾನತುಗೊಂಡಿದ್ದರು. ಅನಂತರ ನೆಲಮಾಕ್ನಹಳ್ಳಿ ಗ್ರಾಮ ಪಂಚಾಯಿತಿಗೆ ಇವ್ರನ್ನ ನಿಯೋಜನೆ ಮೇರೆಗೆ ವರ್ಗಾವಣೆ ಮಾಡಿದ ನಂತರ ಅಲ್ಲೂ ಕೂಡ ಸುಮಾರು 70 ಲಕ್ಷ ರೂಪಾಯಿ ಹಣವನ್ನು ದುರುಪಯೋಗಪಡಿಸ್ಕೊಂಡಿದ್ರು. ಆಗಲೂ ಕೂಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅಮಾನತುಗೊಳಿಸಿದರು. ಇಂಥ ಒಬ್ಬ ಭ್ರಷ್ಟ ಅಧಿಕಾರಿ ಇವತ್ತು ಏನು ಸೆಲೆಬ್ರಿಟಿಗಳನ್ನೂ ಕೂಡ ನಾಚಿಸುವಂತೆ ಬಾಡಿಗಾರ್ಡ್ಗಳನ್ನ ಇಟ್ಕೊಂಡು ಇನೋವಾ ಕಾರ್ನ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಏನು ವಿಡಿಯೋ ಮಾಡಿದ್ದಾರೆ. ಇವತ್ತು ಭಾಳ ಅದು ವೈರಲ್ ಆಗಿದೆ. ಈ ಸರ್ಕಾರಿ ಸೇವಾ ನಿಯಮಾವಳಿಗಳ ಪ್ರಕಾರ ಸರ್ಕಾರಿ ನೌಕರರು ರೀಲ್ಗಳನ್ನ ಮಾಡುವಂತಿಲ್ಲ ಅಂತಿದ್ರು ಕೂಡ ಒಬ್ಬ ಭ್ರಷ್ಟಾಧಿಕಾರಿ ಸಾರ್ವಜನಿಕ ಹಾಗೂ ಸರ್ಕಾರಿ ಹಣವನ್ನು ದುರುಪಯೋಗಪಡಿಸ್ಕೊಂಡು ಇವತ್ತು ಮೋಜು ಮಸ್ತಿ ಮಾಡ್ತಾಯಿದ್ರು ಕೂಡ ಮಂಡ್ಯ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಯಾವುದೇ ರೀತಿ ಕಾನೂನು ಕ್ರಮವನ್ನು ಜರುಗಿಸಿಲ್ಲ. ಈಗಲಾದರೂ ಕೂಡ ಮೋಜು ಮಸ್ತಿ ಸಾರ್ವಜನಿಕರ ಹಣವನ್ನು ದುರುಪಯೋಗಪಡಿಸ್ಕೊಂಡು ಏನು ಮೋಜು ಮಸ್ತಿ ಮಾಡ್ತಾ ಇದ್ದಾನೆ, ಭ್ರಷ್ಟಾಚಾರದ ಹಣದಲ್ಲಿ ಏನು ಮೋಜು ಮಸ್ತಿ ಮಾಡ್ತಾ ಇದ್ದಾನೆ, ಆ ಶಶಿಧರ್ನವನ್ನು ಕರ್ತವ್ಯದಿಂದ ವಜಾಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ. ಅದೇ ನನ್ನ ಗಮನಕ್ಕೆ ಜಸ್ಟ್ ನಾವು ಬಂದಿದೆ. ಅದು ಮೇಲ್ನೋಟಕ್ಕೆ ನೋಡಿದರೆ ಒಂಥರ ಎಂಟರ್ಟೈನ್ಮೆಂಟ್ ಆಗಲಿ ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಥರ ಕಾಣ್ತಿದೆ. ಕರ್ನಾಟಕ ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ ತುಂಬ ಸ್ಪಷ್ಟವಾಗಿದೆ. ಯಾವುದೇ ಸಿನಿಮ್ಯಾಟಿಕ್ಕು ಅಥವಾ ಯಾವುದೇ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಅಥವಾ ಈವನ್ ಆರ್ಟ್ ಆಗಲಿ, ಸೈಂಟಿಫಿಕ್ ಉದ್ದೇಶಕ್ಕಾಗಲಿ, ಒಳ್ಳೆಯ ಉದ್ದೇಶಕ್ಕಾಗಲಿ, ಸಾಂಸ್ಕೃತಿಕ ಉದ್ದೇಶಕ್ಕಾಗಲಿ ಅಂತ ಮಾಡಬೇಕಾದ್ರೂ ಸರ್ಕಾರದ ಇಂಟಿಮೇಷನ್ ಮಾಡಬೇಕಾಗುತ್ತೆ. ಏನಾದರೂ ಆರ್ಥಿಕ ಅದರಿಂದ ಲಾಭ ಇದ್ದರೆ ಸರ್ಕಾರ ಪ್ರಿಯರ್ ಪರ್ಮಿಷನ್ ಕೂಡ ತೊಗೊಳ್ಬೇಕಾಗುತ್ತೆ. ಸೊ ಅದರ ಅಧೀನದಲ್ಲಿ ಮೇಲ್ನೋಟಕ್ಕೆ ಅದು ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸಸ್ಸು ಸಿನಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಥರ ಕಾಣ್ತಿದೆ. ಅದನ್ನು ನಾನು ತನಿಖೆ ಮಾಡಿಸೋದು, ಒಂದು ತಂಡ ರಚನೆ ಮಾಡಿಕೊಂಡು ಅವರಿಗೆ ತನಿಖೆ ಮಾಡ್ತೇನೆ, ನೋಟಿಸ್ ಕೊಡ್ತೇನೆ. ಕಾನೂನು ರೀತಿಯ KCSR ಪ್ರಕಾರ ಏನು ಉಲ್ಲಂಘನೆ ಆಗಿದೆ ನೋಡಿಕೊಂಡು ಕ್ರಮ ತಗೊಳ್ಳ. ಈಗ ಸ್ವಂತಕಾರ ಅಂತ ಅದರದ್ದೇನೂ ಇಲ್ಲ, ಏನು ಅವರೇ ತಗೊಂಡಿದ್ದಾರೆ ಎಷ್ಟೊಂದು ಕಾಸ್ಟ್ಲಿ ಅಂತೇಳಿ ಎರಡು ಥರ, ಒಂದು ಸ್ವಂತಕಾರ ಆಗಿರ್ಬೋದು ಅಥವಾ ಇನ್ನೊಂದು ಬಿಲ್ಡರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅದು ನನ್ನ ಗಮನದಲ್ಲಿಲ್ಲ. ಅದನ್ನು ತನಿಖೆ ಮಾಡಿದ ಮೇಲೆ ತನಿಖಾದಲ್ಲಿ ಅದು ಪೂರ್ಣ ಸ್ವರೂಪದಲ್ಲಿ ಹೊರಗೆ ಬರುತ್ತೆ. ನಿಯಮಾನುಸಾರ ಅದರ ಮೇಲೆ ಕ್ರಮ ತಗೊಳ್ಳಾಗುತ್ತೆ. ಇದುವರೆಗೂ ಇಲಾಖೆ ಗಮನಕ್ಕೆ ಏನು ತಂದಿಲ್ಲ? ಇಲಾಖೆ ಗಮನದಲ್ಲಿ ಈ ವಿಚಾರ ಈಗ ಜಸ್ಟ್ ನಾವು ನನ್ನ ಗಮನಕ್ಕೆ ಬಂದಿದೆ. ಈ ಹಿಂದೆ ನನ್ನ ಗಮನದಲ್ಲಿ ಈ ವಿಚಾರ ಇರಲಿಲ್ಲ. ಈಗ 2018ರಲ್ಲಿ ಜಾಬ್ ಸೇರಿರೋರು ಯಾವಾಗಾದ್ರೂ ಸಸ್ಪೆಂಡ್ ಆಗಿರೋದು ಆ ಥರದ್ದು ಏನಾಗುತ್ತೆ ಸರ್? ಭ್ರಷ್ಟಾಚಾರ ಹಿಂದೆ ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟಿರೋದು, ಅವರು ಹಿಂದೆ ಮಳವಳ್ಳಿಯಲ್ಲಿದ್ದಾಗ ಆ ಒಂದು ಪ್ರಕರಣದಲ್ಲಿ ಸಸ್ಪೆಂಡ್ ಆಗಿ ಮತ್ತು ರಿವೋಕ್ ಆಗಿ ಯಾದಗಿರಿಯಲ್ಲಿ ಕೆಲಸ ಮಾಡಿರ್ತಾರೆ. ಇಲಾಖಾ ತನಿಖಾ ಇನ್ನೂ ನಡೀತಾ ಇದೆ. ರಿಟೈರ್ಡ್ ಜಡ್ಜ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಮಾಡ್ತಾ ಇದ್ದಾರೆ. ಅದು ಅದರ ನಿಯಮಾನುಸಾರ ಆಗುತ್ತೆ. ಈ ವಿಚಾರ ಪೈಕಿ ನಾವು ತಂಡ ರಚನೆ ಮಾಡಿದ್ದೇವೆ. ಆಗಲೇ ಈಗ ತನಿಖೆ ಮಾಡಿಕೊಂಡು ನಿಯಮಾನುಸಾರ ಯಾವ ರೀತಿ ಅದರ ಮೇಲೆ ಕ್ರಮ ತಗೊಳ್ಳಲಾಗುವುದು. ನಾನು ಹೇಳಿದೆ ಅಲ್ಲ ಆಗಲೇ, ಸಿನಿಮಾ ಶೂಟಿಂಗ್ ಆಗಲಿ ಅಥವಾ ಎಂಥದ್ದೇ ಎಂಟರ್ಟೈನ್ಮೆಂಟ್ ಆಗಲಿ, ಲಾಭ ಇಲ್ಲ ಅಂದರೆ ಪ್ರೇಯರ್ ಪರ್ಮಿಷನ್ ತೊಗೊಳ್ಬೇಕಾಗಿದ್ದು, ಲಾಭ ಇದ್ದರೆ ಸರ್ಕಾರದ ಅನುಮೋದನೆ ತಗೊಳ್ಬೇಕಾಗುತ್ತೆ. ಮತ್ತು ಯಾವುದೇ ಕೆಲಸದ ಸಮಯದಲ್ಲಿ ಇಂಥದ್ದು ಆ್ಯಕ್ಟಿವಿಟಿ ಎಂಥದ್ದಕ್ಕೂ ಮಾಡೋದಿಲ್ಲ. ಈವನ್ ಒಳ್ಳೆಯ ಉದ್ದೇಶಕ್ಕೂ ಮಾಡುವ ಅವಕಾಶ ಇಲ್ಲ. ಕಂಡಕ್ಟ್ ರೂಲ್ಸ್ ಪ್ರಕಾರ ಉಲ್ಲಂಘನೆ ಏನಾದರೂ ಆದರೆ ಅದನ್ನು ಖಂಡಿತವಾಗಿ ನಿಯಮಾನುಸಾರ ತನಿಖೆ ಮಾಡಲಾಗುವುದು.